ಈಗ ಹಠ ಹಿಡಿದು ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿರೋಂಥ ಅನೇಕ ವ್ಯಕ್ತಿಗಳಿಗೆ ಅನ್ಯಾಯ ಆಗಿದೆ. ಪ್ರತಾಪ್ ಸಿಂಹ ಅವ್ರಿಗೆ ಅನ್ಯಾಯ ಆಗಿದೆ, ಭಾಳ ಪಾಪ್ಯುಲರ್ ಲೀಡರ್ ಮೈಸೂರಿನಲ್ಲಿ. ಮನೆ ಸಿ ಟಿ ರವಿ ಅವ್ರಿಗೆ ಅನ್ಯಾಯ ಆಗಿದೆ, ಅದೇ ರೀತಿ ಸದಾನಂದ ಗೌಡ್ರಿಗೆ ಅನ್ಯಾಯ ಆಗಿದೆ. ಇನ್ನು ಯಾರ್ಯಾರಿಗೆ ಅನ್ಯಾಯ ಆಗಿದೆ ನೋಡೋಣ. ನಳಿನ್ ಕುಮಾರ್ ಕಟೀಲ್ಗೆ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಮ್ಮ ಪಕ್ಷದ ಹಿತೈಷಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ನನ್ನ ಅಭಿಮಾನಿಗಳು, ನರೇಂದ್ರ ಮೋದಿಯವರ ಅಭಿಮಾನಿಗಳು, ಅವರೆಲ್ಲರೂ ಬಂದು ಏನು ಹೇಳ್ತಾರೆ ಕೇಳಿಕೊಂಡು ಅವರ ಅಭಿಮಾನದ ತಕ್ಕಂತೆ ನಾನು ಮುಂದಿನ ತೀರ್ಮಾನ ತಗೊಂಡಿದ್ದೀನಿ. ಎಲ್ಲಿ ಯೋಚನೆ ಮಾಡಿದ್ದೀನಿ? ಸಭೆ ನಡೆಸೋದು ನಾನು ಪರ್ಯಾಯವಾಗಿ ಏನು ಮಾಡಬೇಕು ಅಂತಲ್ಲ. ಅನೇಕ ಪಕ್ಷದ ಹಿರಿಯರೇ ಹೇಳ್ತಾ ಇದ್ದಾರೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನಂಥ ರವಿ ಅಂತ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಇಂಥ ನಿಮ್ಮನ್ನು ಎಲ್ಲರೂ ಕೂಡ ಪಕ್ಕಕ್ಕೆ ಸರಿಸ್ತಿದ್ದಾರೆ. ಅಂದರೆ ತಾಯಿಯ ಕುತ್ತಿಗೆನೇ ಹಿಚ್ಚುಕ್ತಾ ಇದ್ದಾರೆ ಅವರು ತಮ್ಮ ವೈಯಕ್ತಿಕ ಸಾಧನೆಗಾಗಿ. ಹಾಗಾಗಿ ನೀವೇನು ಸ್ಟ್ಯಾಂಡ್ ತಗೋಬೇಕು ಅನ್ನೋಂಥ ಅಭಿಮಾನವನ್ನು ತಾಯಿನೇ ಅವ್ರ ಕೈಯಲ್ಲಿ ಹಿಚ್ಚುಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಬಂದಿದೆ. ಅನೇಕ ಅಭಿಮಾನಿಗಳು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ನಿಂತ್ಕೋಬೇಕು, ತಾಯಿನ ಉಳಿಸ್ಬೇಕು, ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿನ ಉಳಿಸ್ಬೇಕು ಅನ್ನೋಂಥ ಅಭಿಮಾನದಲ್ಲಿ ಎಲ್ಲರೂ ಫೋನ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇನ್ನೂ ಕೂಡ ಯಾವ ತೀರ್ಮಾನವನ್ನು ತೊಗೊಂಡಿಲ್ಲ. ನಾಡ್ದೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ಸರ್, ಈಗ ನೀವು ಇನ್ನೊಂದು ಮಾತು ಹೇಳಿದ್ರಿ, ಅಂದ್ರೆ ಅವ್ರಿಗೆ ಆಗಿದ್ದು ಅವರಿಬ್ರು ಕೇಸ್ ನನ್ನ ಮಗನಿಗೆ ಆಗಲಿಲ್ಲ ಅಂತ ಅವ್ರು ಇನ್ನೊಂದು ಮಾತು ಹೇಳಿದ್ರು. ಅವತ್ತೇ ನನ್ನ ಕೈಲಿ ಅದು ಸಂಸದೀಯ ಮಂಡಳಿ ಕೈಲಿ ಇದೆ ಅಂತ ಹೇಳ್ಬಿಟ್ಟು. ಶೋಭನ್ ಯಾರ ಕೈಲಿತ್ತು? ಬಸವರಾಜ ಬೊಮ್ಮಾಯಿ ನನಗೇ ಬೇಡ ಅಂತ ಹೇಳಿದ್ದು. ಎಲ್ಲಿ ಹೇಳಿದ್ರು? ಕರ್ನಾಟಕ ರಾಜ್ಯದ ಚುನಾವಣಾ ಸಮಿತಿನಲ್ಲಿ ನಾನು ಕೂತಂಥ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಲ್ಲ, ನಾನು MLA ಆಗಿದ್ದೀನಿ, ಈಗ ಮಾಜಿ ಮುಖ್ಯಮಂತ್ರಿ ಅಂಥೇಳಿ ನನ್ನ ಮಗನ ಹೆಸರನ್ನೇ ಅವರು ಚುನಾವಣಾ ಸಮಿತಿನಲ್ಲಿ ಹೇಳಿದರು. ಕಾಂತೇಶನ್ ಹಾವೇರಿ ಕ್ಷೇತ್ರ ನಿಲ್ಲಿಸಿ ಅಂತ ಅವರೇ ಹೇಳಿದರು. ಮತ್ತು ಇನ್ನೊಂದು ಅವರು ಹೇಳಿದರು, ದೆಹಲಿನಲ್ಲಿ ಚುನಾವಣಾ ಸಮಿತಿನಲ್ಲೂ ಕೂಡ ನಾನೇ ಮತ್ತೆ ಕಾಂತೇಶನ್ ಹೆಸರನ್ನು ಹೇಳಿದ್ರು ಅಂತಂದ್ರೆ. ಹಾಗೆ ಬಸವರಾಜ ಬೊಮ್ಮಾಯಿ ಯಾಕೆ ಒತ್ತಾಯ ಮಾಡಿ ನಿಲ್ಲಿಸ್ತಾ ಇದ್ದಾರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.